ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಿನಾಂಕ 6/2/26ರಂದು ಮಾನ್ಯ ನಿರ್ದೇಶಕರ ಕಚೇರಿ PM ಪೋಷಣ್ ಶಕ್ತಿ ನಿರ್ಮಾಣ್ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ವತಿಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆಯಲ್ಲಿ ಏನೇನಿದೆ ನೋಡ್ಕೊಂಡು ಬಂದ್ಬಿಡೋಣ. ವಿಷಯ 25-26ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿನ ಖಂಡಿಕೆ 117ರ ಘೋಷಣೆಯಂತೆ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ರಾಜ್ಯದ 9,090 ಅಡಿಗೆ ಮನೆಗಳನ್ನು ಆಧುನೀಕರಣಗೊಳಿಸಲಿಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಪರಿಕರಗಳನ್ನು ಒದಗಿಸಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿರುವ ಬಗ್ಗೆ ಓಕೆ ಏನು ಗ್ರಾಂಟ್ಸ್ ಕೊಟ್ಟಿದ್ದಾರೆ, ಎಷ್ಟು ಗ್ರಾಂಟ್ಸ್ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ. ಉಲ್ಲೇಖ ಹಾಕಿದ್ದಾರೆ, ಇದೇನು ನಿಮಗೆ ಇದಾಗೋದಿಲ್ಲ. ದೆನ್ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 25-26ನೇ ಸಾಲಿನಲ್ಲಿ ಆಯವ್ಯಯ ಭಾಷಣದಲ್ಲಿ 117ರಲ್ಲಿ ಕೆಳಕಂಡಂತೆ ಘೋಷಣೆ ಮಾಡಲಾಗಿದೆ ಅಂತ ಬಂದಿದೆ. ಮಧ್ಯಾಹ್ನ ಉಪಹಾರ ಯೋಜನೆಯಡಿ ರಾಜ್ಯದ 16,347 ಶಾಲೆಗಳ ಅಡಿಗೆ ಮನೆ ಆಧುನೀಕರಣ ಕಾರ್ಯ ಮತ್ತು ಹೊಸ ಪಾತ್ರೆ ಪರಿಕರಗಳನ್ನು ಒದಗಿಸಲಿಕ್ಕೆ 46 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದ್ದಾರೆ. ಓಕೆ, 25-26ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಈ ಒಂದು ಖಂಡಿಕೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಬೆಂಗಳೂರು ನಗರ ಮತ್ತು ಧಾರವಾಡ ಜಿಲ್ಲೆ ಇವನ್ನು ಹೊರತುಪಡಿಸಿ 16 ಜಿಲ್ಲೆಗಳ 7,015 ಶಾಲೆಗಳಲ್ಲಿ ಅಕ್ಕಿಯನ್ನು ಬೇಯಿಸಲಿಕ್ಕೆ ಮತ್ತು ಸಾಂಬಾರನ್ನು ತಯಾರಿಸಲಿಕ್ಕೆ ಸ್ಟೈನ್ಲೆಸ್ ಸ್ಟೀಲ್ನ ಪಾತ್ರೆನ ಬಳಸಬೇಕು. ಅದನ್ನು ಒದಗಿಸಲಿಕ್ಕೆ ಅಗತ್ಯ ಇರತಕ್ಕಂಥ ಅನುದಾನವನ್ನು 1,256.4 ಲಕ್ಷ ಬೆಂಗಳೂರು ನಗರ ಮತ್ತು ಧಾರವಾಡ ಜಿಲ್ಲೆನ 2,075 ಶಾಲೆಗಳಿಗೆ ಮೊಟ್ಟೆ ಬೇಯಿಸಲಿಕ್ಕೆ ಹೊಸದಾಗಿ ಸ್ಟೈನ್ಲೆಸ್ ಸ್ಟೀಲನ್ನು ತಗೋಬೇಕು. ದ್ರವೀಕೃತ ಪೆಟ್ರೋಲಿಯಂ ಮಲಿನ LPG ಸಂಪರ್ಕ, ಗ್ಯಾಸ್ ಸ್ಟವ್ ಮತ್ತು ಅಗತ್ಯ ಸಂಖ್ಯೆಯಲ್ಲಿ LPG ಸಿಲಿಂಡರ್ಗಳನ್ನು ಒದಗಿಸಲಿಕ್ಕೆ ಅಗತ್ಯವಿರುವ ಅನುದಾನವನ್ನು 635.04 ಲಕ್ಷಗಳನ್ನು ಒಳಗೊಂಡಂತೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲ ಅನುದಾನ ಬಿಡುಗಡೆ ಮಾಡ್ತಕ್ಕಂಥದ್ದು ಅದನ್ನು ಅವ್ರು ನೋಡ್ಕೋತಾರೆ. ಬಟ್ ಹೆಡ್ ಮಾಸ್ಟರ್ ಆದಂಥವ್ರು ಏನು ಮಾಡಬೇಕು ಅಂತ ಓಕೆ, ಇದು ಏನು ಮಾಡಿದ್ದಾರೆ, ಉಪಹಾರ ಯೋಜನೆ ಶಿಕ್ಷಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಸಹಾಯಕ ನಿರ್ದೇಶಕರು ಪಾಲಿಸಬೇಕು. ಏನು ಅಂಶಗಳನ್ನು ಅವರು ಫಾಲೋ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಅನುಷ್ಠಾನ ಮಾಡುವ ಸಂಬಂಧ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಯನ್ನು ಕೊಡಬೇಕು. ಓಕೆ, ಇಲ್ಲಿ ಏನು ಮಾಡಬೇಕು, ಈ ಪರಿಕರಗಳನ್ನು ಖರೀದಿಸಲಿಕ್ಕೆ ಸಂಬಂಧಿಸಿದ ಶಾಲೆಗಳಿಗೆ ಮರು ಹಂಚಿಕೆ ಮಾಡಿ ಶಾಲೆಗಳ ಮುಖ್ಯ ಶಿಕ್ಷಕರು, ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರ ಜಂಟಿ ಖಾತೆಗೆ ಓಕೆ ಅವರ ಜಂಟಿ ಖಾತೆಗೆ ತುರ್ತಾಗಿ ಖಜಾನೆ ಮೂಲಕ ಬಿಡುಗಡೆ ಮಾಡಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ಬಿಡುಗಡೆ ಆಗಿರುತ್ತೆ ಆಲ್ರೆಡಿ. 20ಕ್ಕಿಂತ ಕಡಿಮೆ ದಾಖಲಾತಿ ಇರತಕ್ಕಂಥ ಶಾಲೆಗೆ ಆಸ್ ಪರ್ APARIDs ಹಾಗೂ ಈಗಾಗಲೇ ಕೇಂದ್ರೀಕೃತ ಅಡಿಗೆ ಕೇಂದ್ರಗಳ ಮೂಲಕ ಮಧ್ಯಾಹ್ನ ಬಿಸಿ ಊಟವನ್ನು ಶಾಲೆಗಳಿಗೆ ಸರಬರಾಜು ಮಾಡುತ್ತಿದ್ದ ಸಂಸ್ಥೆಗಳು ಪೂರಕ ಪೌಷ್ಟಿಕ ಆಹಾರವಾದ ಮೊಟ್ಟೆ ಸರಬರಾಜು ಮಾಡುತ್ತಿದ್ದಲ್ಲಿ, ಉದಾಹರಣೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅದಮ್ಯ ಚೇತನ ಸಂಸ್ಥೆ ಅಂತ ಇದೆ, ಅಂಥ ಶಾಲೆಗಳಿಗೆ ಪಾತ್ರೆ ಪರಿಕರಗಳನ್ನು ಹಾಗೂ ಇತರೆ ಸಾಮಗ್ರಿಗಳನ್ನು ಖರೀದಿಸಲಿ ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಲು ಅವಕಾಶ ಇರುವುದಿಲ್ಲ. ಓಕೆನಾ. ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯನ್ನು ಖರೀದಿ ಮಾಡಲಿಕ್ಕೆ ಶಾಲಾ ಹಂತದಲ್ಲಿ ಮಕ್ಕಳ ದಾಖಲಾತಿಗೆ ಅನುಗುಣವಾಗಿ ಈ ಕೆಳಕಂಡಂತೆ ಕೋಷ್ಟಕದಂತೆ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ಏನಿದೆ ಕೋಷ್ಟಕ ನೋಡೋಣ. ಇಲ್ಲಿ ನೋಡಬೇಕು ನೀವು, ಇದು ಬೆಂಗಳೂರು ಮತ್ತು ಧಾರವಾಡ ಜಿಲ್ಲೆಗಳನ್ನು ಹೊರತುಪಡಿಸಿ ಓಕೆ, ಇದು ಸ್ಟೀಲ್ ಪಾತ್ರೆಯಲ್ಲಿ ಊಟ ಮಾಡಿದರೆ ಸ್ವಲ್ಪ ಹೆಲ್ತ್ಗೆ ಅದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಇದೆ, ಅದು ನಿಮಗೆ ಎಲ್ಲ ಗೊತ್ತಿದೆ. ಓಕೆನಾ. ಸ್ಟೈನ್ಲೆಸ್ ಸ್ಟೀಲನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. 16 ಜಿಲ್ಲೆಗಳ 917 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 21ರಿಂದ 50 ಇದ್ರೆ ಏನು ಮಾಡ್ಬೇಕಪ್ಪ, ಅನ್ನ ಪ್ಲಸ್ ಸಾಂಬಾರು ಪ್ಲಸ್ 2 ಮುಚ್ಚಳ ಇಡಿಕೆ ಇರೋ ಪಾತ್ರೆ, ಒಟ್ಟು 10,000 ಶಾಲೆಗೆ 91.7 ಲಕ್ಷದಂತೆ. 16 ಜಿಲ್ಲೆಗಳ 2,485 ಶಾಲೆಗಳ ಮಕ್ಕಳ ಸಂಖ್ಯೆಗೆ 51ರಿಂದ 120 ಇದ್ರೆ ಅನ್ನ ಸಾಂಬಾರು ಪ್ಲಸ್ 2 ಮುಚ್ಚಳ ಇಡಿಕೆ ಇರತಕ್ಕಂಥ ಪಾತ್ರೆಗಳು 15,000 ರೂಪಾಯಿ ಪ್ರತಿ ಶಾಲೆಗೆ. ಇಲ್ಲಿ ಮಕ್ಕಳ ಸಂಖ್ಯೆ 21ರಿಂದ 50 ಇದ್ರೆ 10,000 ರೂಪಾಯಿ, ಇಲ್ಲಿ 51ರಿಂದ 150 ಇದ್ರೆ 15,000 ರೂಪಾಯಿ, 150ರಿಂದ 250 ರೂಪಾಯಿ ಇದ್ರೆ 20,000 ರೂಪಾಯಿ, 250 ಮಕ್ಕಳಿಗಿಂತ ಮೇಲೆ ಇದ್ರೆ ಪ್ರತಿ ಶಾಲೆಗೆ 25,000 ರೂಪಾಯಿ ಕೊಡಬೇಕು ಅನ್ನುವಂಥದ್ದು ಇದೆ. ಇದನ್ನ ನೀವು ಶಾಲೆಗಳ ಹೆಡ್ ಮಾಸ್ಟರ್ ನೋಡ್ಕೋಬೇಕು. ಕರೆಕ್ಟಾಗಿ ನಿಮ್ಮ ಮಕ್ಕಳ ಸಂಖ್ಯೆ ಎಷ್ಟು ಕೊಟ್ಟಿದ್ದೀರಿ ಈಗ ಸ್ಯಾಟ್ಸಲ್ಲಿ ನೋಡಿಕೊಂಡು ನೀವು ಇದನ್ನು ಚೆಕ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಇದನ್ನು ಅನುಷ್ಠಾನ ಮಾಡಬೇಕು. ಧಾರವಾಡ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಿಗೆ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ 21 and above 21 to 50 6,500. ಇಲ್ಲಿ ಸ್ಟವ್ ಮತ್ತು ಪರಿಕರಗಳನ್ನು ಖರೀದಿಸಬೇಕಾದ್ದು ಸ್ಟವ್ ದರ
2,000 ರೂಪಾಯಿ. ಗ್ಯಾಸ್ ಸಿಲಿಂಡರ್ ಸಂಪರ್ಕಕ್ಕೆ 3,500 ಠೇವಣಿ ಇಡಕ್ಕೆ. ರೆಗ್ಯುಲೇಟರ್ ಪ್ಲಸ್ 500. ಇದು 51 and above 10,000 ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಮತ್ತು ಧಾರವಾಡ ಜಿಲ್ಲೆಗಳು ಮಕ್ಕಳ ಸಂಖ್ಯೆ 21ರಿಂದ 50 ಇದ್ರೆ 2 ಜಿಲ್ಲೆಗಳ 1,293 ಶಾಲೆಗಳಿಗೆ 2 ಪಾತ್ರೆ, ರೆಗ್ಯುಲೇಟರ್, ಸ್ಟವ್, ಸಿಲಿಂಡರ್ ಮಾಡೋಕ್ಕೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕೂಡ 50 and above ಇದ್ರೂ ಕೂಡ 2 ಜಿಲ್ಲೆಗಳ 1,782 ಶಾಲೆಗಳಿಗೆ 2 ಪಾತ್ರೆ, ಸ್ಟವ್, ರೆಗ್ಯುಲೇಟರ್ನ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸರ್ಕಾರದ ಆದೇಶ ಇದರಲ್ಲಿ ಧಾರವಾಡ ಜಿಲ್ಲೆಯ 2,075 ಶಾಲೆಗಳಿಗೆ ಇಲ್ಲಿ ವೆಚ್ಚವನ್ನು ಭರಿಸಿ ಅಂತ ಹೇಳಿದ್ದಾರೆ. ಈ ಆರ್ಡರ್ ನೋಡಿಕೊಂಡ್ರೆ ಅದೆಲ್ಲ ಡ್ರಾಯಿಂಗ್ ಆಫೀಸರ್ಸ್ ಮಾಡ್ಕೊತಾರೆ. ನಮ್ಮ ಹೆಡ್ ಮಾಸ್ಟರ್ಗಳಿಗೆ ಏನದು ಬರೋದಿಲ್ಲ. ಅದು ಅವ್ರ ಅಕೌಂಟಿಗೆ ಏನು ಬರುತ್ತೆ ಆ ಅಕೌಂಟಿಗೆ ಬಂದಿರೋ ದುಡ್ಡನ್ನು ಏನು ಮಾಡಬೇಕು ಹೆಡ್ ಮಾಸ್ಟರ್ ಆದಂಥವ್ರು ಅನ್ನೋದನ್ನು ಅಷ್ಟೇ ನಾನು ಮಾಹಿತಿ ಕೊಡಲಿಕ್ಕೆ ಬಯಸ್ತೀನಿ. ಅನುದಾನದಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಪರಿಕರ, ಗ್ಯಾಸ್ ಸ್ಟವ್, ಇತರೆ ಅಗತ್ಯ ಪರಿಕರಗಳನ್ನು ಶಾಲಾ ಹಂತದಲ್ಲಿ ಹಂಚಿಕೆಯಾದ ಅನುದಾನದಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ SDMC ಮುಖಾಂತರ ಕರ್ನಾಟಕ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಖರೀದಿ ಕಾಯ್ದೆ 1999 ತಿದ್ದುಪಡಿ ನಿಯಮ 2020 KTPP ಆಕ್ಟ್ ನಿಯಮಗಳಡಿ ಎಲ್ಲ ನಿಯಮ ನಿಬಂಧನೆಗಳ ಪ್ರಕಾರ ಖರೀದಿ ಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾನ್ಯ CO ಸಾಹೇಬರಿಗೆ ಲೆಕ್ಕಾಧಿಕಾರಿಗಳಿಗೆ ಅನುಮತಿ ನೀಡಿದ್ದಾರೆ. ಯಾವ ಅಳತೆ ಪ್ರಮಾಣ ಮತ್ತು ಸೂಚಿಸಿದ ಗೇಜಿನ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಖರೀದಿಸಬೇಕು ಎಂಬುದರ ಬಗ್ಗೆ ಕೋಷ್ಟಕ ಕೊಟ್ಟಿದ್ದಾರೆ. ದುಡ್ಡು ಹಾಕಿದ್ದಾರೆ ಅಂತ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ನಮ್ಮ ಹುಡುಗರು ಇಷ್ಟಾಗೈತೆ ಅನ್ನಂಗಿಲ್ಲ. ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕಿದ್ದಾರೆ. ಇಲ್ಲಿ 21ರಿಂದ 50 ಮಕ್ಕಳು ಇದ್ರು ಅಂದರೆ 30ರಿಂದ 40 ಲೀಟರ್ ಗಾತ್ರ. ಗಾತ್ರ 30 ಲೀಟರ್. ಪಾತ್ರೆ ಮುಚ್ಚಳ ಗುಣಮಟ್ಟ 16 ಗೇಜ್ ಕೊಟ್ಟಿದ್ದಾರೆ. ಮುಚ್ಚಳ 18 ಗೇಜ್ ಇರಬೇಕು. 50ರಿಂದ 150 ಇದ್ರೆ 60 ಲೀಟರ್. ಬಾರ್ 30 ಲೀಟರ್ ನಾವು 2 ಪಾತ್ರೆ. 60 ಲೀಟರ್ ದೊಡ್ಡದಾಗತ್ತೆ ಅಂದ್ರೆ 30 ಲೀಟರ್ ನಾವು 2 ಪಾತ್ರೆ ತಗೋ. 150ರಿಂದ 250 ಇದ್ರೆ 90 ಲೀಟರ್ನ ಪಾತ್ರೆ, ಇಲ್ಲಾಂದ್ರೆ 30 ಲೀಟರ್ನ 3 ಪಾತ್ರೆ. 250 ಮಕ್ಕಳ ಮೇಲಿದ್ರೆ 120 ಲೀಟರ್ ನಾವು 1, ಇಲ್ಲಾಂದ್ರೆ 30 ಲೀಟರ್ದು 4 ಪಾತ್ರೆ ತಗೋ. ಉಳಿದಂಗೇನು ಗಾತ್ರ ಎಷ್ಟಿರ್ಬೇಕಪ್ಪ? ಇದು 40 kg, 13ರಿಂದ 15 kg. ಓಕೆ, ದೆನ್ 30 ಲೀಟರ್ದು 2 ಪಾತ್ರೆ 60 ಲೀಟರ್. ಇದು ಗೇಜು, ಎಲ್ಲವಕ್ಕೂ ಗೇಜ್ ಎಷ್ಟು ಅಂತ ಇಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಗೇಜ್ ಏನಾಗುತ್ತೆ ಅಂದ್ರೆ ಆ ಪಾತ್ರೆ ತಕ್ಕನ ಗೇಜ್ ಬರುತ್ತೆ. ಅದನ್ನ ನೋಡ್ಕೊಂಡು ನೀವು ತಗೋಬೇಕು. ಅನ್ನದ ಮುಚ್ಚಳ ಪಾತ್ರೆ, ಅನ್ನ ಪಾತ್ರೆ ಪ್ಲಸ್ ಮುಚ್ಚಳ, ಅನ್ನದ ಪಾತ್ರೆ ಪ್ಲಸ್ ಮುಚ್ಚಳ 1. ಬೆಂಗಳೂರು ನಗರ ಮತ್ತು ಧಾರವಾಡ ಜಿಲ್ಲೆಗೆ ಅನ್ವಯಿಸುವಂತೆ ವಿದ್ಯಾರ್ಥಿಗಳ ದಾಖಲಾತಿ ಗಾತ್ರ ಏನಂತ ಕೊಟ್ಟಿದ್ದಾರೆ ಸ್ಪೆಸಿಫಿಕೇಶನ್, ನೀವು ನೋಡಬಹುದು. ಈ ಕೋಷ್ಟಕದಂತೆ ಖರೀದಿ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗದಂತೆ ಅನುಸರಿಸಬೇಕಾದ ಕಾರ್ಯಗಳು ಮುಖ್ಯ ಶಿಕ್ಷಕರಿಗೆ ಅಗತ್ಯ ಮಾರ್ಗದರ್ಶನವನ್ನು ನೀಡಲು ಕ್ರಮ ಕೈಗೊಳ್ಳಬೇಕು. ಕೊಡ್ತಾರೆ, ಏನು ತೊಂದರೆ ಇಲ್ಲ. ಈಗ ಏನಂದ್ರೆ ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಅಭಿಯಾನ್ ನಿರ್ಮಾಣ ಯೋಜನೆಯಡಿ ಮಧ್ಯಾಹ್ನ ಉಪಯೋಜನೆ ಮತ್ತು ಕ್ಷೀರಭಾಗ್ಯ ಯೋಜನೆ ಅಡಿ ಶಾಲೆಗಳಿಗೆ ಕಡ್ಡಾಯವಾಗಿ ಗುಣಮಟ್ಟದಿಂದ ಕೂಡ ಇರುವ ಉತ್ತಮ ದರ್ಜೆಯ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಪರಿಕರಗಳನ್ನು ಅನ್ನ ಸಾಂಬಾರ್ ತಯಾರಿಸಲು ಖರೀದಿಸತಕ್ಕದ್ದು ಹಾಗೂ ಅಲ್ಯೂಮಿನಿಯಂ ಪಾತ್ರೆಗಳ ಖರೀದಿಯನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದು ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್. ನೋಡ್ಕೋಬೇಕೆಲ್ಲ. ಅಲ್ಯೂಮಿನಿಯಂ ಪಾತ್ರೆಗಳು ಇನ್ಮೇಲೆ ಬಳಸೋ ಹಾಗಿಲ್ಲ. ಓಕೆ, ರೈಟ್. ಧಾರವಾಡ ಮತ್ತು ಬೆಂಗಳೂರು ನಗರಗಳ ಶಾಲೆಗಳಿಗೆ ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆ ಬೇಯಿಸಿ ವಿತರಿಸಲಿಕ್ಕೆ ಘಟಕ ವೆಚ್ಚದಲ್ಲಿಯೇ ಇಂಧನ ವೆಚ್ಚವೂ ಸೇರ್ಪಡೆಯಾಗಿರುವುದರಿಂದ ಸಿಲಿಂಡರ್ನ ಮರುಪೂರ್ಣ ವೆಚ್ಚಕ್ಕಾಗಿ ಬಿಡುಗಡೆಯಾದ ಅನುದಾನ ಹೊಂದಾಣಿಕೆ ಮಾಡಿ ಅಪವ್ಯಯವಾಗದಂತೆ ಜಿಲ್ಲಾ ಪಂಚಾಯತ್ ಕ್ರಮ ವಹಿಸಲಿಕ್ಕೆ ಅವ್ರಿಗೆ ಹೇಳಿದ್ದಾರೆ. ಅದು ಮಾಡ್ತಾರೆ, ನಮಗೆ ಏನು ತೊಂದರೆ ಇಲ್ಲ. ಪ್ರತಿ ಶಾಲೆಯಲ್ಲಿ ಈ ಯೋಜನೆಯಲ್ಲಿ ಕ್ಷೀರಭಾಗ್ಯ KKRDB ವತಿಯಿಂದ ಅಥವಾ ದಾನಿಗಳಿಂದ ಈಗಾಗಲೇ ಖರೀದಿಸಿ ಲಭ್ಯವಿರುವ ಪಾತ್ರೆ ಪರಿಕರ ವಿವರವನ್ನು ಇನ್ನು ಮುಂದೆ ಖರೀದಿಸಲಾಗುವ ಪಾತ್ರೆ ಪರಿಕರ ವಿವರಗಳನ್ನು ಪ್ರತ್ಯೇಕವಾಗಿ ಯೋಜನೆವಾರು, ವರ್ಷವಾರು ದಾಸ್ತಾನುವಹಿಯಲ್ಲಿ ಮಾದರಿಯಲ್ಲಿ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಶಾಲಾ ಹಂತದಲ್ಲಿ ಇಂದೀಕರಿಸಲು ಹಾಗೂ ಈ ಆದೇಶದ ಅನ್ವಯ ಖರೀದಿಸಿದ ಪಾತ್ರೆ ಪರಿಕರಗಳ ಮೇಲೆ ಖರೀದಿಸಿದ ವರ್ಷ ಮತ್ತು ಶಾಲೆಯ ಹೆಸರನ್ನು ಕಡ್ಡಾಯವಾಗಿ ಮುದ್ರಿಸಬೇಕು. ಈ ಬಗ್ಗೆ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು. 24-25ನೇ ಸಾಲಿನಲ್ಲಿ PM ಪೋಷಣ್ ಅಭಿಯಾನ ಯೋಜನೆಯಲ್ಲಿ PAB ನಡಾವಳಿಯಲ್ಲಿ ಇಷ್ಟು ಶಾಲೆಗಳು 17,936 ಮತ್ತು 13,932 ಶಾಲೆಗಳಲ್ಲಿ ಪಾತ್ರೆ ಪರಿಕರಗಳನ್ನು ಬದಲಾವಣೆ ಮಾಡಲಿಕ್ಕೆ ಅನುಮೋದನೆ ನೀಡಿರುವುದರಿಂದ ಸದರಿ ಅನುದಾನ ಬಿಡುಗಡೆಗೆ ಈ ಆದೇಶದೊಂದಿಗೆ ಲಗತ್ತಿಸಿರುವ 9,090 ಶಾಲೆಗಳ ಪಟ್ಟಿಯಲ್ಲಿ ಯಾವ ಶಾಲೆಯೂ ಪುನರಾವರ್ತನೆಯಾಗಿಲ್ಲದಿರುವುದೆಂಬುದನ್ನು ದೃಢೀಕರಿಸಿ ಶಾಲೆಗಳಿಗೆ ಬಿಡುಗಡೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇದನ್ನು ಮಾಡ್ತಾರೆ. ಇದೆಲ್ಲ ಅವರಿಗೆ ಸಂಬಂಧಪಡುತ್ತೆ. ಉಪನಿರ್ದೇಶಕರು, ಆಡಳಿತ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇಲ್ಲಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್,
ಇಲ್ಲಿ ಮುಖ್ಯ ಕಾರ್ಯ ಮಧ್ಯಾಹ್ನ ಉಪಹಾರ ಯೋಜನೆ ಶಿಕ್ಷಣಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಮಧ್ಯಾಹ್ನ ಇವರು ಸಂಬಂಧಿಸಿದ ಉಪನಿರ್ದೇಶಕರು, ಆಡಳಿತ, ಬಿಇಒರವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ಇಲ್ಲಿ ಏನಾದ್ರು ವ್ಯತ್ಯಾಸಗಳಾದರೆ ನೇರವಾಗಿ ಅವರೇ ಹೊಣೆ ಅಂತ ಹೇಳಿದ್ದಾರೆ. ಅದನ್ನು ಸ್ಪಷ್ಟವಾಗಿ ಅಧಿಕಾರಿಗಳು, ಯಾರು ನಮ್ಮ ಇಒ ಮಿಡ್ ಡೇ ಮೀಲ್ಸ್ ಮತ್ತು ತಾಲೂಕು ಹಂತದ ಅಧಿಕಾರಿಗಳು ಅದನ್ನು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಇಸ್ಕಾನ್ ಸಂಸ್ಥೆ ಹಾಗೂ ಅದಮ್ಯ ಚೇತನ ಸಂಸ್ಥೆಯಿಂದ ಮಧ್ಯಾಹ್ನ ಬಿಸಿಯೂಟ ಸರಬರಾಜು ಮಾಡುತ್ತಿರುವ ಶಾಲೆಗೆ ಒಂದು ವೇಳೆ ಸದರಿ ಸಂಸ್ಥೆ ಮೊಟ್ಟೆಯನ್ನು ಸರಬರಾಜು ಮಾಡಲು ನಿರಾಕರಿಸಿದ್ದರೆ ಮಾತ್ರ ಅಂಥ ಶಾಲೆಗಳಲ್ಲಿ ಮೊಟ್ಟೆ ಬೇಯಿಸಲು ಅಗತ್ಯವಿರುವ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯನ್ನ ಮುಚ್ಚಳವನ್ನು ಖರೀದಿಸಿ ಇತರೆ ಸಾಮಗ್ರಿಗಳನ್ನು ಖರೀದಿಸಲು ಅಗತ್ಯವಿರುವ ಅನುದಾನವನ್ನು ಸಂಬಂಧಿಸಿದ ಜಿಲ್ಲಾ ಪಂಚಾಯತ್ ಸಿಇಒರವರಿಗೆ ಬಿಡುಗಡೆ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕರು ಶಾಲಾ ಹಂತದಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅನುಮೋದನೆ ಪಡೆದು ಪಾತ್ರೆ ಪರಿಕರಗಳನ್ನು, ಗ್ಯಾಸ್ ಸ್ಟವ್ ಮತ್ತು ಇತರೆ ಇವುಗಳನ್ನು ನಿಯಮಾನುಸಾರ ಖರೀದಿ ಮಾಡಬೇಕು. ಓಕೆ. ಆಮೇಲೆ ಬೇರೆ ಶಾಲಾ ಹಂತದ ಖರೀದಿ ಪ್ರಕ್ರಿಯೆಗೆ ಇಲಾಖಾಧಿಕಾರಿಗಳು ಯಾರು ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಕೂಡದು ಸ್ಪಷ್ಟವಾಗಿ ಹೇಳಿದ್ದಾರೆ. ಶಾಲಾ SDMC ಸಮಿತಿಯ ಅನುಮೋದನೆಯನ್ನು ಆಧರಿಸಿ ನಡೆಸಲಾಗುವ ಖರೀದಿ ಪ್ರಕ್ರಿಯೆಯನ್ನು SDMC ಅಧ್ಯಕ್ಷರು HM ರವರು, ಒಬ್ಬ ಅಡಿಗೆ ಸಿಬ್ಬಂದಿ, ಇಬ್ಬರು ಪೋಷಕರನ್ನೊಳಗೊಂಡ ಖರೀದಿ ಸಮಿತಿಯನ್ನು ರಚನೆ ಮಾಡಿ KTPP ನಿಯಮಗಳನ್ನು ಖರೀದಿ ಮಾಡಬೇಕು. ಅನುದಾನ ಬಿಡುಗಡೆ ವಿವರಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಖರೀದಿಸಲಾದಂಥ ಪಾತ್ರೆ ಪರಿಕರಕ್ಕೆ, ಗ್ಯಾಸ್ ಸ್ಟವ್ ಮತ್ತು ಪರಿಕರಗಳಿಗೆ ರಶೀದಿಯನ್ನು ಆಯಾ ಶಾಲೆಯಲ್ಲಿ ನಿರ್ವಹಿಸಬೇಕು. ಸದರಿ ರಶೀದಿಗಳ ಪ್ರತಿಯನ್ನು ಶಾಲಾವಾರು ಬಳಕೆ ಪ್ರಮಾಣ ಪತ್ರದೊಂದಿಗೆ ಜಿಲ್ಲಾ ತಾಲೂಕು ಹಂತಕ್ಕೆ ಕೊಡಬೇಕು. ಇದನ್ನು ಮಿಡ್ ಡೇ ಮೀಲ್ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿರ್ವಹಣೆ ಮಾಡಿ ಅಂತ ಹೇಳಿದ್ದಾರೆ. ಇದನ್ನ ಇಲಾಖೆಯ ವೆಬ್ಸೈಟಲ್ಲಿ ಕೂಡ UDICE ಮತ್ತು SATSಲ್ಲಿ ಹಾಕಬೇಕು. ದೆನ್ ಈ ಆದೇಶವನ್ನು ಆದೇಶಕ್ಕೆ ಸಂಬಂಧಿಸಿದ ಹೊರಡಿಸಲಾಗುವ ಸುತ್ತೋಲೆ ಮತ್ತು ಇತರೆ ಇವುಗಳನ್ನೆಲ್ಲ UDICE ಕೋಡ್ ಶಾಲಾವಾರು ವಿವರಗಳನ್ನು, ಆರ್ಥಿಕ ಮತ್ತು ಭೌತಿಕ ಪ್ರಗತಿ ವರದಿಯನ್ನು ಸಲ್ಲಿಸಬೇಕು ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಕ್ಷೀರಭಾಗ್ಯ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದ ಆರ್ಥಿಕ ಭೌತಿಕ ಗುರಿಗಳು ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಗಳನ್ನು ಅವಲೋಕನ ನ್ಯೂ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ನಲ್ಲಿ ನಿಗದಿಪಡಿಸಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಮಾನ್ಯ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸುತ್ತೋಲೆಯನ್ನು ನೀಡಿರೋದನ್ನು ಎಲ್ಲರೂ ಗಮನಿಸ್ಕೊಂಡು ಕರೆಕ್ಟಾಗಿ ಇದನ್ನು ವರ್ಕೌಟ್ ಮಾಡಿ ಮಕ್ಕಳಿಗೆ ನಾವು ಉತ್ತಮವಾದಂಥ ಪೋಷಣೆಯುಕ್ತ ಅಡುಗೆಯನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅನ್ನೋಂಥ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು ಅನ್ನೋದನ್ನು ಹೇಳ್ತಾ, ಸೊ ಈ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ. ಸೊ ಟೇಕ್ ಕೇರ್, ಬಾಯ್.